ನನ್ನಿಂದ ಯಾವುದೇ ರೀತಿ ತಪ್ಪಾಗ್ದಿರೋ ಥರ ನಾನು ನೋಡ್ಕೊತೀನಪ್ಪ. ನನ್ನ ಹೆಂಡತಿ ಮಗನ ಜೊತೆ ಒಂದು ಮಾಡಿದ ಪುಣ್ಯಾತ್ಮಗೆ ನನ್ನ ಕೋಟಿ ನಮಸ್ಕಾರ. ದೇವ್ರೆ, ನನಗೆ ನಿನ್ಮೇಲಿರೋ ಶ್ರದ್ಧೆ, ಭಕ್ತಿ, ನಿಷ್ಠೆನೆ ನನಗೆ ಈ ಭಾಗ್ಯ ತಂದುಕೊಟ್ಟಿದೆ. ಇವತ್ತು ಸೂರ್ಯ ಅವರು ನನ್ನನ್ನ, ಹುಟ್ಟೋ ನಮ್ಮ ಮಗುನ ಒಪ್ಪಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದವರು ಅವ್ರು ಯಾರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಅವರಿಗೆ ನನ್ನ ನಮಸ್ಕಾರನ ನೀನೇ ತಲುಪಿಸು. ಅವ್ರನ್ನ ಯಾವಾಗಲೂ ಎಲ್ಲ ದುಃಖ ನೋವುಗಳಿಂದ ದೂರ ಇಡು. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಫಿ? ಏನು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಕಾಫಿ ಬೇರೆ ನೀನೇ ಮಾಡ್ಕೊಂಡ್ ಬಂದಿದ್ಯಾ? ಎವ್ರಿ ಮಾರ್ನಿಂಗ್ ನಾನೇ ಬೆಡ್ ಕಾಫಿ ಕೊಡೋದು ಅಂತ ನಿಂಗೆ ಹೇಳಿರ್ಲಿಲ್ವಾ? ಮಾತು ಕೊಟ್ಟಿರ್ಲಿಲ್ವಾ ಹೇಳು? ನಾನು ತಂದ್ರೆ ಏನಾಯ್ತು? ನಾನು ನೀನು ಒಂದೇ ಅಲ್ವಾ? ನೀನು ಕೊಟ್ಟ ಮಾತು ನಾನು ಕೊಟ್ಟಂಗೆ ಅಲ್ವಾ? ವಾವ್, ಆಸಮ್. ಕಾಫಿ ಸೂಪರ್ ಆಗಿದೆ. ಐ ಲವ್ ಯು. ಭಾಸ್ಕರ್, ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಹೋಗ್ಬಾ, ಆದ್ರೆ ಬೇಗ ಬಂದ್ಬಿಡು. ಸೂರ್ಯ ಅಣ್ಣ ಇವತ್ತು ಆರತಿ ಎತ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದ ಕಣೆ. ಓಕೆ ಭಾಸ್ಕರ್, ನಾನು ಬೇಗ ಹೋಗ್ಬಿಟ್ಟು ಬರ್ತೀನಿ. ರಾಕಿ, 5 ಮಿನಿಟ್ಸ್ ವೆಯ್ಟ್ ಮಾಡ್ತೀಯಾ? ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ನಿನ್ ಜೊತೆ ಬರ್ತೀನಿ ಕಣೆ. ಅಮ್ಮನ್ ನೋಡ್ಬೇಕು ಪ್ಲೀಸ್. ಭಾಸ್ಕರ್, ನೀನು ಬರ್ತಿದ್ಯಾ? ಸೂರ್ಯ ಭಾವ ಆರ್ತಿ ಅಕ್ಕನ ಕರ್ಕೊಂಡ್ ಬರ್ತಿದ್ದಾರೆ ಅಂತ ನೀನೇ ಹೇಳ್ದೆ. ನೀನ್ ಇಲ್ಲೇ ಇದ್ರೆ ಅವ್ರು ಯಾವಾಗ ಬರ್ತಾರೆ ಅಂತ ನೀನ್ ನನಗೆ ಫೋನ್ ಮಾಡಿ ಹೇಳ್ಬೋದು. ಆಗ ನಾನು ಬೇಗ ಬಂದ್ಬಿಡ್ತೀನಿ. ಹೌದು ತಾನೆ? ಸರಿ, ನೀನ್ ಹೋಗ್ಬಾ. ಅಮ್ಮನ್ ಕೇಳಿದೆ ಅಂತ ಹೇಳೋಕೆ. ಆಯ್ತು ಭಾಸ್ಕರ್, ನಾನು ಬೇಗ ಹೋಗಿ ಬರ್ತೀನಿ.
ಗೊತ್ತಿಲ್ಲ, ಇಲ್ಲೇ ಎಲ್ಲೋ ಹೋಗಿದ್ದಾರೆ. ತೋಳಾದಿ ನಿನ್ಗೋಸ್ಕರ ಸ್ಪೆಷಲ್ ಹಾಲು, ಬಿಸಿ ಇದೆ ಹುಷಾರು. ನಿಧಾನ ಹಿಡ್ಕೋ, ಈ ಸೈಡ್ ಹಿಡ್ಕೋ. ತಗೊಳ್ಳಿ ಬಿಸಿ ಟೀ. ಈ ಚಳಿ ಟೀ ಕುಡಿತಿದ್ರೆ ಹೇಗಿರುತ್ತೆ ಗೊತ್ತಾ? ತಗೊಳ್ಳಿ ಬೇಗ. ಅಪ್ಪ, ನೀವ್ ಯಾವತ್ತೂ ಅಮ್ಮನ ಜೊತೆ ಇಷ್ಟ ಹ್ಯಾಪಿಯಾಗಿ ಮಾತಾಡ್ತಲ್ಲ, ಇವತ್ತೇನ್ ಸ್ಪೆಷಲು? ಸರ್, ತಾವು ಮೊದಲು ಹಾಲು ಕುಡ್ದು ಮುಗಿಸಿ, ಓಕೆನಾ? ಓಕೆ. ಸೂರ್ಯ ಅವರೇ, ಅಷ್ಟ್ ದೂರ ಹೋಗಿ ತರೋ ಅಗತ್ಯ ಆಯ್ತಾ? ಹೇಗಿದ್ರು ಮನೆಗೆ ಹೋಗ್ತಿದ್ವಲ್ಲ. ಆರ್ತಿ ಅವರೇ, ಒಬ್ಬ ಮನುಷ್ಯನಾಗಿ ತನ್ನ ಹೆಂಡತಿ ಮಕ್ಳಿಗೆ ಇಷ್ಟು ಮಾಡದಿದ್ರೆ ಏನ್ ಪ್ರಯೋಜನ ಹೇಳಿ? ಬಿಸಿ ಯಾರೋಗ್ತಿದೆ, ಕುಡೀರಿ. ಅದು ಬಿಸಿ ಇತ್ತಲ್ಲ, ಗೊತ್ತಾಗಿಲ್ಲ. ಅಪ್ಪ, ಮತ್ತೆ ಅಷ್ಟ್ ದೂರ ಓಡೋಗ್ಬಿಟ್ಟು ಟೀ ತಗೊಂಡ್ಬರ್ತೀರಾ? ತಾವು ನಿಮಗ್ ಕೊಟ್ರ ಹಾಲ್ನ ಫಸ್ಟ್ ಮುಗಿಸಿ, ಓಕೆನಾ? ಓಕೆ. ಸೂರ್ಯ ಅವರೇ, ಅಷ್ಟ್ ದೂರ ಹೋಗಿ ಟೀ ಯಾಕೆ ತರ್ತೀರಾ? ಇದನ್ನೇ ಕುಡೀರಿ. ಅಯ್ಯೋ, ನನಗ್ ಬೇಡ, ನೀವ್ ಕುಡೀರಿ, ನಾನು ತಗೊಂಡ್ಬರ್ತೀನಿ. ನಾನ್ ಹೇಳಿದ್ದು ಇಬ್ರು ಶೇರ್ ಮಾಡೋಣ ಅಂತ. ಸರಿ, ಶೇರ್ ಮಾಡೋಣ. ಮೊದಲು ನೀವು ಕುಡೀರಿ. ಇಲ್ಲ, ಮೊದ್ಲು ನೀವು, ಆಮೇಲೆ ನಾನು. ಪರವಾಗಿಲ್ಲ ಆರ್ತಿ ಅವರೇ, ಮೊದಲು ನೀವು ಕುಡೀರಿ. ಇಲ್ಲ, ನೀವೇ ಮೊದ್ಲು ಕುಡೀರಿ. ಪರವಾಗಿಲ್ಲ ಆರ್ತಿ ಅವರೇ, ನೀವೇ ಮೊದಲು ಕುಡೀರಿ, ಆಮೇಲೆ ನಾನು ಕುಡಿತೀನಿ. ನೀವೇ ಕುಡೀರಿ. ಪರವಾಗಿಲ್ಲ ಆರ್ತಿ ಅವರೇ, ನೀವು ಕುಡೀರಿ. ಇಲ್ಲ, ನೀವು ಕುಡೀರಿ ಮೊದ್ಲು. ಯಾರು ಟೀ ಕುಡೀರಿ, ಅಲ್ಲಿ ಟೀ ತಣ್ಣಗಾಗ್ತದೆ. ಹೊರಡನ್ ಮಾಡ್ತೀವ್ರ? ರಾಕಿ, ನಾನು ಡ್ರಾಪ್ ಮಾಡ್ತೀನಿ, ಬಾ. ಏನ್ ವಿಷಯ ಇನ್ಸ್ಪೆಕ್ಟರ್? ನಾನು ನಿಮ್ಮ ಹೆಂಡತಿ ರಾಕಿ ಅವ್ರ ಜೊತೆ ಮಾತಾಡಬೇಕಿತ್ತು. ಇನ್ಸ್ಪೆಕ್ಟರ್, ನೀವೇನೇ ಮಾತಾಡೋದಿದ್ರು ನನ್ನ ಹತ್ರ ಮಾತಾಡಿ.
ರಾಖಿ ಈ ಮನೆ ಸೊಸೆ. ನೀವು ಈ ಊರಿನ ಪ್ರತಿಷ್ಠಿತರು ಅಂತಲೇನೆ ರಾಕಿ ಅವ್ರನ್ನ ಸ್ಟೇಷನ್ಗೆ ಕರೆಸೋ ಬದಲು ನಾನೇ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀನಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಒಳಗೆ ಬನ್ನಿ. ಹೇಳಿ ಇನ್ಸ್ಪೆಕ್ಟ್ರೆ, ವಿಷಯ ಏನು ಅಂತ? ಸರ್, ಇವರು ಕೆಲವು ದಿನಗಳ ಹಿಂದೆ ನನ್ನ ತಪ್ಪು ಏನಿಲ್ಲ, ನನ್ನ ಕೈ ತಪ್ಪು ಹೋಗಿ ಎಲ್ಲ ಆಯ್ತು ಸರ್. ಪ್ಲೀಸ್. ರಾಕಿ, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಹೆದರ್ಕೊಳ್ಳುವಂತ ಕೆಲಸ ನೀನೇನಮ್ಮ ಮಾಡಿದೆ? ನಾನು ಹೇಳ್ತೇನೆ ಸರ್. ಎಲ್ಲಿ ಮರ್ತು ಬಂದಿದ್ರಿ ಈ ಬ್ಯಾಗ್ನ? ಇನ್ಸ್ಪೆಕ್ಟ್ರೆ, ವಿಷಯ ಏನು ಅಂತ ವಿವರವಾಗಿ ಹೇಳಿ. ಸರ್, ಈ ಬ್ಯಾಗನ್ನು ಇವರು ಎಲ್ಲೋ ರೋಡ್ನಲ್ಲಿ ಬೀಳ್ಸ್ಕೊಂಡಿದ್ದಾರೆ. ಇದು ಒಬ್ಬ ಕಳ್ಳನ ಕೈಗೆ ಸಿಕ್ಕಿದೆ. ಅವನು ಇವರ ATM ಕಾರ್ಡ್ನಿಂದ ಕ್ಯಾಶ್ ಡ್ರಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ನಾನು ಅದೇ ATMಗೆ ಕ್ಯಾಶ್ ಡ್ರಾ ಮಾಡೋದಕ್ಕೆ ಹೋಗಿದ್ದೆ. ಅವನು ನನ್ನ ಫೋನ್ ನೋಡಿದ ಕೂಡಲೇ ಗಾಬರಿ ಪಟ್ಟ. ನಾನು ಅವನ್ನ ವಿಚಾರಿಸೋದಕ್ಕೆ ಎಲ್ಲ ವಿಷಯ ಹೇಳ್ಬಿಟ್ಟ. ಇದು ಇವ್ರದ್ದು ಬ್ಯಾಗು. ತಗೊಳ್ಳಿ ಅಮ್ಮ, ನಿಮ್ಮ ಬ್ಯಾಗು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ಸ್ ಯಾಕೆ ಸರ್, ಇದು ನಮ್ಮ ಡ್ಯೂಟಿ. ಬರ್ತೀನಿ ಸರ್. ಭಾಸ್ಕರ್, ನಿನ್ನ ಹೆಂಡತಿಗೆ ಹೇಳು, ಇಷ್ಟೊಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ. ಇದೇನೋ ಸಣ್ಣ ವಿಷಯ, ಏನಾದರೂ ದೊಡ್ಡದಾಗಿದ್ರೆ ತಲೆಗೆ ಬರ್ತಿತ್ತು. ಮಾವ, ಸೂರ್ಯ ಫೋನ್ ಮಾಡಿದ್ರು. ಆರ್ತಿ ಸಿಕ್ಕಿದಾಳಂತೆ. ಇನ್ನೊಂದು 10-15 ನಿಮಿಷದಲ್ಲಿ ಬಂದ್ಬಿಡ್ತಾರಂತೆ. ಸೂರ್ಯ, ಆರ್ತಿ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅವರ ಉತ್ತರ ಕೊಟ್ಟ ಮೇಲೆನೆ ಅವ್ರ ಮನೆ ಒಳಗಡೆ ಬರೋದು. ನಿಲ್ಲಿ. ಪರಿಮಳ, ಆದಿತ್ಯನ್ ಕರ್ಕೊಂಡು ಒಳಗಡೆ ಹೋಗು. ಆದಿ, ನೀ ಎಲ್ಲೋ ಹೋಗಿದ್ದ? ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ದ. ನಾನು ಅಷ್ಟೇ. ನೀನ್ ನೆಕ್ಸ್ಟ್ ಟೈಮ್ ಅಂತ ಎಲ್ಲೋ ಹೋಗಲ್ಲ ಅಲ್ವಾ? ಎಲ್ಲೂ ಹೋಗಲ್ಲ. ನಾನು ಅಮ್ಮಂಗೂ ಹೇಳಿದ್ದೀನಿ, ಈ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ. ನೋಡಿದ್ರ ಈ ಮಕ್ಕಳನ್ನ? ಕೆಲವು ದಿನಗಳ ಹಿಂದೆ ಸದಾ ಕಿತ್ತಾಡ್ತಿದ್ರು, ಆದ್ರೆ ಈಗ ಒಬ್ಬರನ್ನೊಬ್ಬರು ಬಿಟ್ಟಿರೋಕೆ ರೆಡಿಯಾಗಿಲ್ಲ. ಸಂಬಂಧಗಳ ಮಹತ್ವ ಏನು ಅನ್ನೋದನ್ನ ಈ ಮಕ್ಕಳು ನೋಡಾದ್ರೂ ಕಲ್ತ್ಕೊಳ್ಳಿ. ನೀವಿಬ್ರು ಪುನರ್ವಿವಾಹ ಆದ್ಮೇಲೆ ಈ ಮನೆಯಲ್ಲಿ ಏನೆಲ್ಲ ರಗಳೆ ಮಾಡಿದ್ದೀರ ಅಂತ ಗೊತ್ತಾ? ಸೂರ್ಯ, ನಿನ್ನನ್ನು ಬುದ್ಧಿವಂತ, ತಿಳುವಳಿಕೆ ಇರೋನು ಅಂತ ಅಂದ್ಕೊಂಡಿದ್ದೆ. ಆದ್ರೆ ತಪ್ಪು ಅಂತ ಈಗ ನನಗೆ ಅರ್ಥವಾಗಿದೆ. ನಿನಗೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದೇ ಗೊತ್ತಿಲ್ಲ. ಅರ್ಪಿತಾ ನೆನಪಿನಲ್ಲಿ ಮುಳುಗಿ ಆರ್ತಿ ಭಾವನೆಗಳಿಗೆ ಬೆಲೆನೇ ಕೊಡ್ತಿಲ್ಲ. ಅದು ನೀನು ಮಾಡ್ತಿರೋ ದೊಡ್ಡ ತಪ್ಪು. ಪ್ರಪಂಚದಲ್ಲೇ ಇಲ್ಲದೆ ಇರೋ ಅರ್ಪಿತಾ ಬಗ್ಗೆ ನಿನಗೆ ತುಂಬಾ ಚಿಂತೆ ಇದೆ. ಆದ್ರೆ ನಿನ್ನ ಎದುರಿಗೆ ಇದ್ದು ನಿನ್ನ ಜೊತೆ ಜೀವನ ಮಾಡ್ತಿರೋ ನಿನ್ನ ಹೆಂಡತಿ ಆರ್ತಿ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅವಳಿಂದ ಮುಖ ತಿರುಗಿಸ್ಕೊಂಡು ಜೀವನ ಮಾಡ್ತಿದ್ಯಲ್ಲ ನೀನು. ನೀನೀಗ ನಡ್ಕೊಳ್ಳೋದ್ರಿಂದ ಸತ್ತು ಸ್ವರ್ಗದಲ್ಲಿರೋ ಅರ್ಪಿತಾ ಆತ್ಮ ಶಾಂತಿ ಪಡುತ್ತೆ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವಳು ಒಳ್ಳೆ ಹೆಂಡತಿ, ಜವಾಬ್ದಾರಿ ಇರೋ ತಾಯಿ ಆಗಿದ್ಲು. ಆದ್ರೀಗ ನಿನ್ನ ಮಗು ಸ್ಥಿತಿ ನೋಡಿ ತುಂಬಾ ದುಃಖ ಪಡ್ತಿದ್ದಾಳೆ. ಆದ್ರೆ ಅಣ್ಣ, ಇದ್ರಲ್ಲಿ ಸೂರ್ಯನ್ ಮಾತ್ರ ತಪ್ಪಿಲ್ವಾ? ಆಲ್ಯ, ಎಲ್ರ ಮುಂದೆ ಪದೇ ಪದೇ ನಿನ್ನ ಬೈಯೋಕ್ ನನಗೆ ಇಷ್ಟ ಇಲ್ಲ.
ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಆರ್ತಿ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಇರಲಿಲ್ವಾ? ಆ ರೀತಿ ತುಂಬಿದ ಪಾರ್ಟಿಯಿಂದ ಆದಿತ್ಯನ ಕರ್ಕೊಂಡು ಹೊರಟೋದಿಯಲ್ಲ, ನಿನಗೆ ಸಾಕ್ಷಿ ಬಗ್ಗೆ ಸ್ವಲ್ಪನೂ ಕಾಳಜಿ ಇರಲಿಲ್ವಾ? ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಅಮ್ಮ ಅಂತ ಹೇಳ್ಕೊಂಡು ಹೇಳ್ತಾಳೆ. ತಾಯಿಯಾಗ ಅವಳನ್ನ ಸಲಹಿ ತಾಯಿ ಇಲ್ದವಳಾಗಿ ಮಾಡಿ ಹೊರಟೋದಿಯಲ್ಲ, ಇನ್ನೇನು ಸರಿನಾ? ಯಾಕೆ ಹೀಗೆ ಮಾಡಿದೆ? ಗಾಯತ್ರಿ ಆಪರೇಷನ್ ಮಾಡಿಸ್ಕೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ಅವಳ ಬಗ್ಗೆ ನಿಮ್ಗೆ ಯಾರಿಗೂ ಯೋಚನೆ ಇಲ್ವಾ? ಈ ವಿಷಯ ಎಲ್ಲ ಅವಳಿಗೆ ಗೊತ್ತಾದ್ರೆ ಎಂತ ಆಘಾತ ಆಗ್ಬೋದು ಅಂತ ನಿಮ್ಗೇನಾದ್ರೂ ಗೊತ್ತಾ? ಆರ್ತಿ, ನಿಮ್ಮಿಬ್ಬರ ನಡವಳಿಕೆ ಮಕ್ಕಳ ಮೇಲೆ ಎಂತ ಪರಿಣಾಮ ಬೀರಿದೆ ಗೊತ್ತಾ? ಪಾಪ ಸಾಕ್ಷಿ 2 ದಿವಸದಿಂದ ಊಟ ಮಾಡೋದಿರ್ಲಿ, ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಅಮ್ಮ ಯಾವಾಗ ಬರ್ತಾರೆ, ಆದಿ ಯಾವಾಗ ಬರ್ತಾನೆ ಅಂತ ಪ್ರಶ್ನೆ ಮಾಡ್ತಾನೆ ಇದ್ದಾಳೆ. ಅಲ್ಲಿ ಆದಿತ್ಯ ನಿನ್ ಜೊತೆ ಅನ್ನ ನೀರಿದ್ರೆ ಅಲಿತಿದ್ದ. ನಿನ್ ಸಹಾಯಕ್ಕಾಗಿ ಎಲ್ಲಾರ ಎದುರುಗಡೆ ಬಿಕಾರಿ ತರ ಕೈ ಚಾಚ್ತಿದ್ದ. ಇವನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಅದಕ್ಕೆ ರಾಕಿಗೆ ಯಾವಾಗ್ಲೂ ನಾನು ನಿಮ್ ತರ ಆಗು ಅಂತ ಹೇಳ್ತಿರ್ತೀನಿ. ಅಲ್ಲ, ನಿಮ್ಗೆ ಹುಟ್ಟೋ ಮಗುಗೆ ಅಣ್ಣನ ಹತ್ರ ಹಕ್ಕು ಕೊಡಿ ಅಂತ ಕೇಳೋದಕ್ಕೆ ಏನಾಗಿತ್ತು ನಿಮ್ಗೆ? ಯಾಕೆ ಹಾಗೆ ಹೊಟ್ಟೋದ್ರಿ? ಜೀವನದಲ್ಲಿ ಹೊಡೆತಗಳನ್ನ ತಿಂದು ಮತ್ತೆ ಜೀವನ ಪ್ರಾರಂಭ ಮಾಡಿರೋ ನೀವು ಬೇರೆಯವ್ರಿಗೆ ಮಾದರಿಯಾಗಿರ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಿಬ್ಬರಿಗೂ ಪುನರ್ವಿವಾಹ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ವಿ ಅಂತ ಈಗ ಅನಿಸ್ತಾ ಇದೆ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ಇಷ್ಟಕ್ಕೆಲ್ಲ ಕಾರಣ ನಾನು. ನನ್ನಿಂದಾನೇ ಇದೆಲ್ಲ ಆಗಿತ್ತು. ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ನಿಮ್ ಮುಂದೆ, ಈ ಮುಗ್ಧ ಮಕ್ಕಳ ಮುಂದೆ ನಾ ತುಂಬಾ ಸಣ್ಣೋಳಾಗ್ಬಿಟ್ಟೆ. ನಿಮ್ಮೆಲ್ರ ಮನ್ಸಿಗೂ ನಾನು ನೋವು ಕೊಟ್ಟಿದ್ದೀನಿ. ನಿಮ್ಮೆಲ್ರ ವಿಶ್ವಾಸ ಕಳಿಸಿ ಮತ್ತೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ. ಸಾಕ್ಷಿ, ಈ ಅಮ್ಮ ಮಾಡಿದ ತಪ್ಪಿಗೆ ನೀನೇನೇ ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತೀನಿ. ನಾನು ನಿಮಗೇನ್ ಶಿಕ್ಷೆ ಕೊಡ್ತೀನಿ ಗೊತ್ತಾ? ಹೇಳು. ನೀವು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ. ಪ್ರಾಮಿಸ್ ಪುಟ್ಟ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಅಪ್ಪ, ನಾನು ನಿಮಗೆ ಮಾತು ಕೊಡ್ತೀನಿ. ಕಳೆದ ಹೋದ ದಿನಗಳ ನೆರಳು ಕೂಡ ನಮ್ಮ ಮೇಲೆ ಬೀಳ್ತಿರೋ ಹಾಗೆ ನಾವು ನೋಡ್ಕೋತೀವಿ. ಬರ್ತಿರೋ ಮಗುನ ನಾನು ಸ್ವೀಕರಿಸ್ತೀನಿ ಅಂತ ಆರತಿ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಇಂಥ ಹೆಜ್ಜೆ ಇಡ್ತಿರ್ಲಿಲ್ಲ, ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಇದೆಲ್ಲ ನನ್ನಿಂದಾನೇ ಆಗಿತ್ತು. ನಿಮ್ಮೆಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಇನ್ಯಾವತ್ತೂ ಆರತಿ ಅವ್ರಿಗೆ ಈ ರೀತಿ ಅನ್ಯಾಯ ಮಾಡೋಲ್ಲ ನಾನು. ನಮ್ಮೀ ಪುನರ್ವಿವಾಹ ಎಲ್ರಿಗೂ ಮಾದರಿ ಆಗೋ ಹಾಗೆ ನಾವು ನಡ್ಕೋತೀವಿ.
ಆರ್ತಿ ಅವರೇ. ಸೂರ್ಯ ಅವರೇ, ನೀವು ಇದನ್ನ ಆರ್ತಿ ಅವರೇ, ನಾನು ನೀವು ತಗೊಳ್ಳಿ.